ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜ್ಜಸ್ ಟೇಸ್ಟಿ ಫುಡ್. ನಾನು ಇವತ್ತು ತುಂಬ ರುಚಿಯಾಗಿರುವಂತಹ ದಾಬಾ ಸ್ಟೈಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ದಾಲ್ ತಡ್ಕ ಮತ್ತು ಜೀರಾ ರೈಸನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ತುಂಬ ರುಚಿಯಾಗಿ ಅಷ್ಟೇ ಈಸಿಯಾಗಿ ಮಾಡುವಂಥ ರೆಸಿಪಿ. ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರಿಗೆ 1 ಕಪ್ನಷ್ಟು ತೊಗರಿಬೇಳೆನ ಹಾಕ್ಕೊಳತ್ತೀನಿ. ಈಗ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2 ರಿಂದ 3 ಸಾರಿ ತೊಳೆದೆತ್ತಿಟ್ಕೊಂಡಿನಿ. ಈಗ ಅದಕ್ಕೆ 1 ಕಪ್ಪಷ್ಟು ಒಂದು ಈರುಳ್ಳಿಯನ್ನು ಕ್ಯೂಬ್ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಅದೇ ರೀತಿ 1 ಟೊಮೆಟೊವನ್ನು ಕೂಡ ಕ್ಯೂಬ್ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈಗ ಅದಕ್ಕೆ 4 ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ. ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ಅರ್ಧ ಸ್ಪೂನು ಅರಿಶಿನ ಪುಡಿ, 1 ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡು ಈಗ 1 ಕಪ್ ತೊಗರಿಬೇಳೆಗೆ ನಾನಿಲ್ಲಿ 3 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಇದು ಸರಿ ಹೋಗ್ತದೆ ಇದಕ್ಕಾಗಿ. ಈಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಸಿಲು ಕೂಗಿಸ್ಕೊಳ್ಳೋಣ. ಈಗ ನೋಡ್ರಿ ಈ ರೀತಿ ಸಾಫ್ಟಾಗಿ ಬೆಂದಿರಬೇಕು ಬೇಳೆ ಎಲ್ಲ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಇದನ್ನು ಫುಲ್ ಸ್ಮ್ಯಾಶ್ ಆಗಿ ಮಾಡ್ಕೋಬೋದು, ಇಲ್ಲ ಈ ರೀತಿ ಬೇಳೆ ಥರನಾದರೂ ಇಟ್ಕೋಬೋದು. ನಾನಿಲ್ಲಿ ಈ ರೀತಿ ಬೇಳೆ ಇರಲಿ ಅಂತೇಳಿ ಈ ರೀತಿ ಇಟ್ಕೊಂಡಿನಿ. ಈಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡು ಈಗ ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳತ್ತೀನಿ. 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ರಿ. ಈಗ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಇಂಗನ್ನು 1/4 ಸ್ಪೂನಷ್ಟು ಇಂಗನ್ನು ಸೇರಿಸ್ಕೊಳತ್ತೀನಿ. ಈಗ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಈಗ ಒಂದು ಬೆಳ್ಳುಳ್ಳಿಯನ್ನು ಈ ರೀತಿ ಜಜ್ಕೊಂಡು ಇಟ್ಕೊಂಡಿನಿ. ಈಗ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಬೇಕು. ಆ ರೀತಿ ನಿಧಾನ ಉರಿ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳತ್ತೀನಿ. ನೀವು ಇನ್ನೂ ಸ್ವಲ್ಪ ಖಾರ ಬೇಕಂದರೆ 1 ಸ್ಪೂನ್ ಆದರೂ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದನ್ನು ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣಂತ. ಈಗ ನೋಡಿ ಈಸಿಯಾಗಿರುವಂಥ ದಾಲ್ ತಡ್ಕ ರೆಡಿ ಆಯ್ತು. ತುಂಬ ರುಚಿಯಾಗೂ ಇರ್ತೈತಿ, ಈಸಿಯಾಗಿ ಮಾಡುವಂಥ ರೆಸಿಪಿ ಫಟಾಫಟ್ ಅಂತೇಳಿ. ಈಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೀನಿ. ಈಗ ಇದನ್ನು ಕೂಡ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡ್ರಿ ಯಾವ ರೀತಿ ಬಂದಿದೆ ಅಂತೇಳಿ. ಈಸಿಯಾಗಿರ್ತೈತಿ. ದಾಬಾ ಸ್ಟೈಲ್ ಅನ್ಬೋದು, ಇಲ್ಲ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಅದೇ ಸೇಮ್ ಟೇಸ್ಟೇ ಇರ್ತೈತಿ. ತುಂಬ ರುಚಿಯಾಗಿ ಕೂಡ ಇರ್ತೈತಿ. ನೋಡ್ರಿ ಯಾವ ರೀತಿ ಬಂದಿದೆ ಅಂತೇಳಿ. ನೀವು ಕೂಡ ಮಾಡ್ಕೊಂಡು ಟ್ರೈ ಮಾಡಿರಿ. ಈಗ ನಾನಿಲ್ಲಿ ದಾಲ್ ತಡ್ಕಾಗ ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಜೀರಾ ರೈಸನ್ನು ಮಾಡತ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಬಿಸಿ ಆದಮೇಲೆ 1.5 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿನಿ. ನೀವು ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ 2 ಮೆಣಸಿನ್ಕಾಯಿನ ಉದ್ಕ ಸಿಳ್ಕೊಂಡು ಹಾಕ್ಕೊಂಡಿನಿ. ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು, ಅದೇ ಸ್ಮೆಲ್ ಆಗಿಬಿಡ್ತೈತಿ ರೈಸ್ ಎಲ್ಲ. ಅದೇ ಜೀರಿಗೆ ಸ್ಮೆಲ್ ಬರಬೇಕಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಇದನ್ನು ಚೆನ್ನಾಗಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಆ ರೀತಿ ನೀಟಾಗಿ ಎಣ್ಣೆಲೆನ ಫ್ರೈ ಮಾಡ್ಕೊಳ್ರಿ. ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ರೈಸನ್ನು ಹಾಕ್ಕೊಳತ್ತೀನಿ. ನಾನಿಲ್ಲಿ 1.5 ಗ್ಲಾಸಷ್ಟು ರೈಸನ್ನು ತೊಗೊಂಡಿನಿ. ಈಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು 2 ರಿಂದ 3 ಸಾರಿ ಈಗ ಹಾಕ್ಕೊಳಂತೀನಿ. ಈಗ ಅದನ್ನು ನೀಟಾಗಿ ಎಣ್ಣೆಲೆನ ಫ್ರೈ ಮಾಡ್ಕೋಬೇಕು ರೈಸನ್ನು. ಅಂದರೆ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಿ ಟೇಸ್ಟ್ ಚೆನ್ನಾಗಿರ್ತೈತಿ ರೈಸಿಂದ. ಈಗ ಅದನ್ನು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತ. ಈಗ ಇದು ನೀಟಾಗಿ ಫ್ರೈ ಆದಮೇಲೆ ನೀರನ್ನು ಸೇರಿಸ್ಕೊಳತ್ತೀನಿ. ನಾ ಇಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಂತೆ. ಈಗ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುದಿಸ್ಕೊಳ್ಳೋಣಂತೆ. ನೋಡಲಿ ಲಾಸ್ಟಿಗೆ ಕುದಿ ಬಂದಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳತ್ತೀನಿ. ಫ್ಲೇವರ್ಗೋಸ್ಕರ ಬೇಕಿದ್ರೆ ಹಾಕೋಬೋದಿಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣಂತೆ. ಕುಕ್ಕರ್ನ ಮುಚ್ಚಳ ಮುಚ್ಚಿ ನಾನಿಲ್ಲಿ 1 ವಿಸಲನ್ನು ಕೂಗಿಸ್ಕೊಳತ್ತೀನಿ. ಈಗಿದು ರೆಡಿ ಆಗೈತೆ ನೋಡ್ರಲ್ಲೇ ಜೀರಾ ರೈಸ್. ತುಂಬ ರುಚಿಯಾಗೂ ಇರ್ತೈತಿ, ಅಷ್ಟೇ ಈಸಿಯಾಗಿ ಮಾಡುವಂಥ ರೆಸಿಪಿ. ದಾಲ್ ತಡ್ಕಾಗ ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಕಂಫರ್ಟ್ ಫುಡ್. ಫಟಾಫಟ್ ಅಂತೇಳಿ ಯಾವುದೇ ಥರದ ಯೋಚನೆ ಬರದೇ ಇದ್ದಾಗ ಏನು ಮಾಡಬೇಕಪ್ಪ ಇವತ್ತು ಅಡುಗೆ ಅಂತಿದ್ದಾಗ ಈ ಥರ ಮಾಡ್ಕೊಳ್ರಿ. ತುಂಬ ರುಚಿಯಾಗೂ ಇರ್ತೈತಿ, ಅಷ್ಟೇ ಈಸಿಯಾದ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಜೀರಾ ರೈಸ್ ಮತ್ತು ದಾಲ್ ತಡ್ಕವನ್ನು ನೋಡ್ರಿ ಯಾವ ರೀತಿ ಬಂದೈತೆ ಅಂತೇಳಿ. ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ, ಈಸಿಯಾಗಿ ಮಾಡ್ಕೋಬೋದು ಮತ್ತು ಲಂಚ್ ಬಾಕ್ಸಿಗೆಲ್ಲ ತುಂಬ ರುಚಿಯಾಗೂ ಇರ್ತೈತಿ. ನೋಡ್ರಿ ದಾಲ್ ತಡ್ಕ ಕೂಡ ಯಾವ ರೀತಿ ಬಂದೈತೆ ಅಂತೇಳಿ. ಸಖತ್ ಟೇಸ್ಟಿಯಾಗಿರ್ತೈತಿ. ರೆಸ್ಟೋರೆಂಟ್ ಒಳಗೆ ದಬಾ ಒಳಗೆ ಯಾವ ರೀತಿ ಮಾಡ್ತಾರಲ್ಲ ಅದೇ ಟೇಸ್ಟ್ ಇರ್ತೈತಿ ಸೇಮ್. ನೀವು ಒಂದ್ಸರಿ ಟ್ರೈ ಮಾಡಿರಿ. ಯಾವಾಗಲೂ ಮಸಾಲೆ ಪದಾರ್ಥದ ತಿಂದು ಬೇಜಾರಾಗಿದ್ದರೆ ಈ ರೀತಿ ಕೂಡ ನಾವು ಆರಾಮಾಗಿ ಮಾಡ್ಕೋಬೋದಂಥ ರೆಸಿಪಿ. ಫಟಾಫಟ್ ಅಂತೇಳಿ ಲಂಚ್ ಬಾಕ್ಸಿಗೆಲ್ಲ ಟೇಸ್ಟಿಯಾಗಿರುವಂಥ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.